ವಚನವನ್ನ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ ಅದರ 13ನೇ ವಚನ. ಯೆಹೋವನ ಭಯವು ಪಾಪ ದ್ವೇಷವನ್ನ ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ ಅಂತೇಳಿ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆ, ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಕಳೆದ ದಿನವೆಲ್ಲ ಕಾಯ್ದು ಕಾಪಾಡಿ ಸಾಯಂಕಾಲ ವೇಳೆಯಲ್ಲಿ ಅಪ್ಪ ನಿನ್ನ ಪ್ರಸನ್ನತೆಗೆ ಬರುವಂತೆ, ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿಮ್ಮ ಜೀವವುಳ್ಳ ವಾಕ್ಯವನ್ನು ಕೇಳುವಂತ ಸೌಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಈ ವಾಕ್ಯವನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗುವಾಗ ಅಪ್ಪ ನಾನು ನಿನ್ ಕೈಲಿ ಒಪ್ಪಿಸ್ಕೊಡ್ತೇನೆ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ಅಪ್ಪ, ಹೌದು ಸ್ವಾಮಿ, ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೋ ಕರ್ತನೆ. ಮಾತಾಡದೆ ಅಪ್ಪ ಕೇಳುವಂತ ನಿನ್ನ ಮಕ್ಕಳಿಗೆ ಕೇಳುವಂತ ಕಿವಿಗಳನ್ನ ಕೊಟ್ಟು ನಿನ್ನ ಮಹಿಮೆಗೋಸ್ಕರ ಎಲ್ಲವನ್ನು ನಡೆಸಬೇಕಂತೇಳಿ ಯೇಸುವಿನ ಅತಿ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಓಕೆ, ಇಲ್ಲಿ ದೇವರ ವಾಕ್ಯ ಮಾತಾಡುವಂತದ್ದಾಗಿದೆ. ಯೆಹೋವನ ಭಯವು ಪಾಪ ದ್ವೇಷವನ್ನ ಹುಟ್ಟಿಸುತ್ತದೆ ಅಂತಾರೆ. ಸೊ ದೇವರ ಭಯ ನಮ್ಮನ್ನ ಏನ್ ಮಾಡ್ತದೆ ಅಂದ್ರೆ, ದೇವರನ್ನ ನಾವು ಯಾವಾಗ ಭಯ ಪಡ್ತೇವೋ, ದೇವರಿಗೆ ಯಾವಾಗ ನಾವು ಗೌರವವನ್ನು ಸಲ್ಲಿಸ್ತೇವೋ, ನಮ್ಮೊಳಗೆ ಬರುವಂತ ಒಂದು ಸ್ವಭಾವ ಏನಂದ್ರ, ನಾವು ಪಾಪವನ್ನ ಏನ್ ಮಾಡ್ತೇವಂತ್ರಿ, ದ್ವೇಷ ಮಾಡ್ಲಿಕ್ಕೆ ಹೋಗ್ತೇವಂತ. ಇವತ್ತು ನಾನು ಇನ್ನೂ ಪಾಪದಲ್ಲಿ ಇದ್ದಿದ್ದೇನೆ, ಇನ್ನೂ ನಾನು ಪಾಪ ಅಂದ್ರೆ ನನಗೆ ಇಷ್ಟ ಆಗ್ತದೆ, ನಾನು ಆಸೆ ಪಟ್ಟು ಕೆಲವೊಂದ್ಸರಿ ಏನ್ ಪಾಪ ಮಾಡ್ಲತ್ತೇನೆ ಅಂದ್ರೆ, ಇವತ್ತು ನಾನು ನೀನು ಏನ್ ಮಾಡ್ತಾ ಇದ್ದೇವಲ್ಲ ಅಂದ್ರೆ ದೇವರಿಗೆ ಭಯ ಪಡ್ತಾ ಇಲ್ಲ. ದೇವರಿಗೆ ಭಯ ಪಡೋದಂದ್ರೆ ಏನಪ್ಪಾ ಅಂದ್ರ, ಮೊದಲನೇದಾಗಿ ನಾವು ನಂಬುವಂತ ದೇವ್ರ ಏನಾಗಿದ್ದಾನೆ, ಪವಿತ್ರನಾದ ದೇವರನ್ನ. ದೇವ್ರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ಬೇಕು ಎಂಬುದಾಗಿ. ಇವತ್ತು ಆತನನ್ನು ನಂಬುವಂತ ನಾವುಗಳು ಕೂಡ ನಮ್ಮಲ್ಲಿ ಒಂದು ಭಯ ಏನಿರ್ಬೇಕಂದ್ರ, ಆ ಪವಿತ್ರನಾದಂತ ದೇವರಿಗೆ, ಆತನಿಗೆ ವಿರೋಧವಾಗಿ ನಾ ಏನಾದರೂ ಪಾಪ ಮಾಡಿದೆಗಿನ, ಆತನ ಹೆಸರನ್ನ ನನ್ನ ಮುಖಾಂತರ ದೋಷಣೆಗೆ ಒಳಗಾಗ್ಯದ್ಗಿನ ಅಂತಕ್ಕಂಥ ಭಯವನ್ನ ಒಂದು ನಮ್ಮಲ್ಲಿ ಇರಬೇಕಾಗ್ಯದ್ರಿ. ಇವತ್ತು ನಮ್ಮ ಜೀವನ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಅಂದ್ರೆ, ಯಾವುದೇ ಭಯವಿಲ್ಲದಂತೆ ನಮ್ಮ ಜೀವನ ನಾವು ಸಾಗಿಸ್ಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ಕೆಲವೊಂದು ಸಾರಿ ನಾವು ಪಾಪದಲ್ಲಿ ಬಿದ್ದು ಹೋಗುವಂತ ಪರಿಸ್ಥಿತಿಗಳನ್ನ ನಾವು ಎದುರುಗೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯ ಹೇಳುವಂತದ್ದು, ದೇವರ ನಾಮವನ್ನು ನಮ್ಮಿಂದ ದೋಷಣೆಗೆ ಬರಬಾರ್ದು. ನಮ್ಮ ಜೀವಿತದ ಮುಖಾಂತರ ದೇವರು ಮಹಿಮೆ ಹೊಂದಬೇಕು, ನಮ್ಮ ದೇವರ ಹೆಸರನ್ನ ಮೇಲ್ ತರಬೇಕು, ಆತನನ್ನು ನಾವು ಕೆಳ ಬೀಸಬಾರ್ದು ಎಂಬ ಭಯ ನಮ್ಮಲ್ಲಿ ಯಾವಾಗಲೂ ಇರ್ಬೇಕ್ರಿ. ಎರಡನೇದಾಗಿ ಏನಪ್ಪಾ, ಇನ್ನೊಂದು ಭಯ ಏನಿರ್ಬೇಕಂದ್ರ, ಒಂದು ವೇಳೆ ನಾನು ತಪ್ಪು ಮಾಡ್ದ ಅಂದ್ರ, ಒಂದು ವೇಳೆ ನನ್ನ ದೇವರಿಗೆ ವಿರೋಧವಾಗಿ ನಾ ಏನಾದ್ರೂ ತಪ್ಪು ಮಾಡ್ದ ಅಂದ್ರ, ನನ್ನ ದೇವ್ರು ನನಗೆ ಶಿಕ್ಷೆ ಕೊಡ್ತಾನೆ. ಅದ್ರ ಸಲ ನಾನು ತಪ್ಪು ಮಾಡಬಾರ್ದು, ನಾನು ಪವಿತ್ರನಾಗಿ ಜೀವಿಸಬೇಕು ಅಂತಕ್ಕಂಥ ಭಯ ನಮ್ಮೆಲ್ಲರ ಬಳಿ ಇರ್ಬೇಕಾಗ್ಯದ್ರಿ. ಇವತ್ತು ನಮ್ ಕ್ರೈಸ್ತರಲ್ಲಾಗ್ಲಿ ಅಥವಾ ಹೊರಗಡೆ ಎಲ್ಲ ಕಡೆ ನಾವು ನೋಡ್ಬೇಕಾದ್ರ, ಇಷ್ಟೆಲ್ಲ ತಪ್ಪುಗಳು, ಇಷ್ಟೆಲ್ಲ ಪಾಪಗಳು, ಇಷ್ಟೆಲ್ಲ ನಮ್ ಕ್ರಿಶ್ಚಿಯನಿಟಿಯಲ್ಲಿ ಶಾಲೋನೆಸ್ ಇರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರ, ನಮ್ಮಲ್ಲಿ ದೇವರ ಭಯ ಅಂತಕ್ಕಂಥದ್ದು ಕಳೆದುಕೊಂಡಿದ್ದೇವ್ರಿ. ನಾವು ದೇವ್ರಿಗೆ ಭಯ ಪಡ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಜನರಿಗೆ ನಾವು ಬಹಳ ಭಯ ಪಡ್ತಾ ಇದ್ದೇವೆ. ನೀವು ನೋಡ್ರಿ, ಯಾರ ಒಂದಿಬ್ಬರು ನಿಂತೇವ್ ಅಂದ್ರೆ, ಯಾರೊಬ್ರು ಚರ್ಚಿನವ್ರು ಬಂದ್ರು ಅಂದ್ರೆ ಏನಾರ ರಾಂಗ್ ಮಾತಾಡತ್ರ ಗಪ್ಪಂತ ರೈಟ್ ಮಾತಾಡ್ತೇವ್. ಮನೆಗ್ ಬಿ ಏನಾರ ಗಂಡ ಹೆಂಡತಿ ಏನಾರ ಜಗಳ ಆಡ್ಲತ್ತೇವ್ ಅಂದ್ರೆ, ಹೊರಗಿನವ್ರು ಯಾರು ಬಂದ್ರು ಅಂದ್ರೆ ಗಪ್ಪಂತ ಏನ್ ಮಾಡ್ತೇವ್, ಸೈಲೆಂಟ್ ಗುಂಡ್ ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್ ಅಂತೇಳಿ ನಾವು ಏನಂತೇವ್, ಕ್ರಿಶ್ಚಿಯನ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವಲ್ಲ. ಸೊ ಯಾಕಪ್ಪ ಅಂದ್ರೆ ನಾವು ಜನರಿಗೆ ಜಾಸ್ತಿ ಭಯ ಪಡ್ತಾ ಇದ್ದೇವೆ ದೇವ್ರಕ್ಕಿಂತ ಹೆಚ್ಚಿಗೆ. ಸೊ ನಾವು ಕ್ರೈಸ್ತರ ಏನು ಕಲ್ಕೊಳ್ಬೇಕಾಗಿದೆ ಅಂದ್ರ, ದೇವರಿಗೆ ಭಯ ಪಡುವುದನ್ನು ಕಲ್ಕೊಳ್ಬೇಕು, ದೇವ್ರ ಮುಂದೆ ಜೀವಿಸುವಂತದನ್ನ ನಾವು ಕಲ್ಕೊಳ್ಬೇಕು. ದೇವ್ರು ನನ್ನ ನೋಡ್ತಾ ಇದ್ದಾನೆ, ನಾನು ಆಡುವಂತ ಮಾತುಗಳು, ನನ್ನ ನೋಟ, ನನ್ನ ಆಲೋಚನೆ ಪ್ರತಿಯೊಂದು ನನ್ನ ದೇವ್ರು ನೋಡ್ತಾ ಇದ್ದಾನೆ ಅಂತಕ್ಕಂಥದನ್ನ ನಾವು ಕಲಿತುಕೊಳ್ಬೇಕಾಗಿದೆ. ಆ ದೇವ್ರ ಭಯ ನಮ್ಮಲ್ಲಿ ಇರುವಾಗ ನಾವೇನ್ ಮಾಡ್ತೇವೆ ಅಂದ್ರೆ, ಜೀವನವನ್ನ ಪವಿತ್ರವಾಗಿ ಕಳಲಿಕ್ಕೆ ಪ್ರಾರಂಭ ಮಾಡ್ತೇವ್ರಿ. ನಿಮ್ಗೆ ಗೊತ್ತ, ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನ, 2ನೇ ಕೊರಿಂಥ 7ನೇ ಅಧ್ಯಾಯ 1ನೇ ವಚನ ಹೇಳ್ತಾನೆ, ದೇವ ಭಯದಿಂದ ಕೂಡಿದವರಾಗಿ ಪವಿತ್ರತೆಯನ್ನ ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾನ್ರಿ. ಸೊ ನಾವು ಪವಿತ್ರತೆಯಲ್ಲಿ ಸಿದ್ಧತೆಯಾಗಿ ಬರ್ಬೇಕಂದ್ರೆ, ನಾವು ಹೋಲಿನೆಸ್ ನಲ್ಲಿ ಪರ್ಫೆಕ್ಷನ್ ಆಗಿ ಬರ್ಬೇಕಾಯ್ತು ಅಂದ್ರ, ಮೊದಲನೇದಾಗಿ ದೇವ್ರ ಭಯ ಅಂತಕ್ಕಂಥ ನಮ್ಮ ಜೀವನದಾಗ ಬಹಳ ಬಹಳ ಮುಖ್ಯವಾದದ್ರಿ. ಬೈಬಲ್ನ ಒಂದು ಉದಾಹರಣೆ ಅದ. ಒಂದ್ಸಾರಿ ಯೋಸೆಫನ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಅದ ರೀ. ಏನ್ ಮಾಡ್ತಾನಪ್ಪ, ಯೋಸೆಫನ್ ಒಂದ್ ದಿವಸ ಮನೇಲಿರುವಾಗ ಒಬ್ಬ ಹೆಣ್ಮಗಳು ಬಂದ್ ಏನ್ ಮಾಡ್ತಾಳಪ್ಪ ಅಂದ್ರೆ, ಯೋಸೆಫನನ್ನ ಶೋಧನೆಗೆ ಒಳಪಡಿಸ್ತಾಳೆ. ನಾವು ತಪ್ಪಾದ ಕೆಲಸಗಳನ್ನ ಮಾಡೋಣ, ನಮ್ ಸುತ್ತಲೂ ಯಾರು ಇಲ್ಲ ಅಂತ ಹೇಳಿ ಅವನಿಗೆ ಏನ್ ಮಾಡ್ತಾನೆ ಅಂದ್ರೆ, ಟೆಂಪ್ಟ್ ಮಾಡುವಂತ ಸಮಯದಾಗ ಯೋಸೆಫನ್ ಏನಂತ ಅನ್ಕೊನೋದನ, ನನ್ನ ಆಜು ಬಾಜು ಯಾರು ಬಿ ಇಲ್ಲೇನೋ, ನಾವು ಇಬ್ಬರೇ ಇದ್ದೇವೇನೋ, ನಮಗೆ ಯಾರು ಬಿ ನೋಡ್ತಾ ಇಲ್ಲೇನೋ, ಬಟ್ ಒಂದು ನನ್ನ ನೋಡುವಂತವನೊಬ್ಬ ದೇವ್ರನ್ನ, ಯಾವಾಗಲೂ ನನ್ನ ಮೇಲೆ ದೃಷ್ಟಿ ಇಡುವಂತ ದೇವರು ನನಗಿರುವಾಗ ಆತನಿಗೆ ವಿರೋಧವಾಗಿ ನಾ ಹೆಂಗ್ ಪಾಪ ಮಾಡ್ಲಿ ಎಂಬುದಾಗಿ ಅವನು ಹೇಳ್ತಾ ಇದ್ದಾನ್ರಿ. ಇವತ್ತು ಅಂತ ಭಯ ನಮ್ಮಲ್ಲಿರುವಾಗ ಆಟೋಮೆಟಿಕ್ ನಮ್ಮ ಜೀವನಗಳು ಪವಿತ್ರತೆಯಲ್ಲಿ ಬರ್ತಾವ. ಆಟೋಮೆಟಿಕ್ ನಾವೇನಾಗ್ತೇವೆ ಅಂದ್ರ, ನಮ್ಮ ಜೀವನ ಶೈಲಿ ಬದಲಾಗ್ಲಿಕ್ಕೆ ಹೋಗ್ತದ. ಆಟೋಮೆಟಿಕ್ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನ ನಾವು ಕಾಣ್ಲಿಕ್ಕೆ ಹೋಗ್ತಾ ಇರ್ತೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡ್ಬೇಕಾಗ್ಯದಂದ್ರ, ದೇವರ ಭಯವನ್ನ ಕಲ್ತ್ಕೊಳ್ಬೇಕಾಗ್ಯದ.
ಇವತ್ತು ಯೋಸೆಫ್ ನಮ್ಮ ಪ್ಲೇನ್ ವಾಕ್ಯ ಕೇಳ್ತಾ ಇದ್ದಿಲ್ಲ, ಅಥವಾ ಅವನು ಏನ್ ಅಂತ ಏನು ಇದ್ದೇ ಇದ್ರೂ ಕೂಡ ಅವನು ಅಷ್ಟು ದೇವರಿಗೆ ಭಯ ಪಡುವಂತವನಾಗಿರುವಾಗ ಇವತ್ತು ನಾವು ನೀವು ಕೂಡ ದೇವರಿಗೆ ಭಯ ಪಡುವಂತದನ್ನ ನಾವು ಕಲ್ಕೊಳ್ಬೇಕಾಗಿದ್ರಿ. ಯಾಕಂದ್ರೆ ದೇವ್ರ ಭಯ ಮಾತ್ರ ನಮ್ಮನ್ನ ಏನ್ ಮಾಡ್ತದಂದ್ರ ಪಾಪವನ್ನ ದ್ವೇಷಿಸ್ಲಿಕ್ಕೆ ನಮಗೇನ್ ಮಾಡ್ತದಂದ್ರ ಒಳಗ ಆಸೆಯನ್ನ ಹುಟ್ಟಿಸ್ತದ. ಅದಕ್ಕೋಸ್ಕರ ನಾವು ದೇವರಿಗೆ ಭಯ ಪಡುವಂತದನ್ನ ಕಲ್ಕೊಳ್ಬೇಕಾಗಿದ್ರಿ. ಮತ್ತೆ ಎರಡನೇದ ನಾವು ನೋಡ್ಬೇಕಾದ್ರೆ ಯೋಬನು ಕೂಡ ದೇವರಿಗೆ ಭಯ ಪಡುವಂತವನಾಗಿದ್ದನು. ಯೋಬನ ನಾವು ಪುಸ್ತಕ ಓದ್ತೇವೆ ಅಂದ್ರೆ 1:8 ವಚನದಲ್ಲಿ ದೇವರು ಮಾತಾಡ್ತಾನೆ ಯೋಬನ ವಿಷಯದಲ್ಲಿ, ಇವನು ನನ್ನಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದಾನೆ, ಅವನಿಗೆ ಸಮಾನನಾದಂತವನು ಭೂಮಿಯಲ್ಲಿ ನಿನಗೆ ಯಾರೂ ಸಿಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯೋಬನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರ ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದಾನೆ. ಅವನೊಂದ್ ಜಾಗದಲ್ಲಿ ಹೇಳ್ತಾನ, ಯೋಬನ ಪುಸ್ತಕ 31ನೇ ಅಧ್ಯಾಯದಲ್ಲಿ ಅವನೊಂದು ಮಾತೇನ್ ಹೇಳ್ತಾನಂದ್ರ, ನಾನು ನನ್ನ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ಬೇರೆ ಸ್ತ್ರೀಯ ಮೇಲೆ ನಾನು ಹೇಗೆ ಕಣ್ಣಿಟ್ಟೇನು ಅಂತ ಹೇಳ್ತಾನ್ರಿ. ಅಂದ್ರೆ ನಾನು ದೇವ್ರಿಗೆ ಭಯ ಪಡ್ತೇನೆ, ನಾನು ದೇವ್ರಿಗೆ ಭಯಪಟ್ಟು ನನ್ನ ಕಣ್ಣುಗಳೊಂದಿಗೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನಿಬಂಧನೆ ಮಾಡ್ಕೊಳ್ತಾ ಇದ್ದೇನೆ. ನಾನೇನ್ ಮಾಡೋದಿಲ್ಲ ಅಂದ್ರ ಬೇರೆ ಸ್ತ್ರೀಯ ಮೇಲೆ ಕಣ್ಣಿಡುವುದಿಲ್ಲ ಎಂಬುದು. ಯಾಕಂದ್ರ ಅವ್ನು ನನಗೆ ಯಾರು ಬಿ ನೋಡ್ತಾ ಇಲ್ಲ ಅಂತ ಹೇಳಿಲ್ಲ, ನಾನು ಏನ್ ಮಾಡ್ತೇನೆ ಅಂದ್ರ ನನ್ನ ದೇವ್ರನ್ನ ನೋಡ್ತಾನ, ಅದ್ರ ಸೆಳೆದು ನನ್ನ ದೇವ್ರಿಗೆ ವಿರೋಧವಾಗಿ ತಪ್ಪುಗಳನ್ನ ಮಾಡೋದಿಲ್ಲ, ನನ್ನ ದೇವ್ರಿಗೆ ವಿರೋಧವಾಗಿ ಯಾವುದೇ ಕೆಟ್ಟ ಕಾರ್ಯಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಅವಂದವ ನಿಬಂಧನೆಯನ್ನ ತನ್ನ ಕಣ್ಣುಗಳೊಂದಿಗೆ ಮಾಡ್ಕೊಳ್ತಾ ಇದ್ದಾನೆ. ಯಾಕೆ ಗೊತ್ತಾ? ದೇವರಿಗೆ ಭಯಪಡುವಂತ ವ್ಯಕ್ತಿ ಅವನಾಗಿರುವುದರಿಂದ. ಇವತ್ತು ನಾವು ನೀವು ಕೂಡ ದೇವರಿಗೆ ಭಯ ಪಡ್ತಾ ಇದ್ದೇವಾ? ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ನನ್ನಲ್ಲಿ ದೇವರ ಭಯ ಇದೆನಾ ಅಥವಾ ಜನರನ್ನ ಭಯ ಪಡ್ತಾ ಇದ್ದೇನೆ? ಯಾಕಂದ್ರೆ ಒಂದ್ ಜಾಗದಲ್ಲಿ ದೇವ್ರ ವಾಕ್ಯ ಮಾತಾಡುವಂತಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ದೇಹವನ್ನು ಕೊಲ್ಲುವವರಿಗೆ ನೀವೇನ್ ಮಾಡ್ಬೇಡ್ರಿ, ಭಯ ಪಡ್ಬೇಡ್ರಿ. ಮನುಷ್ಯರಿಗೆ ನೀವೇನ್ ಮಾಡ್ಬೇಡ್ರಿ, ಭಯ ಪಡ್ಬೇಡ್ರಿ. ಆದ್ರೆ ನಿಮ್ಮ ದೇಹ ಮತ್ತು ಆತ್ಮಗಳನ್ನ ಏನ್ ಮಾಡ್ರಿ, ನರಕಕ್ಕೆ ಹಾಕುವಂತ ದೇವರಿಗೆ ನೀವು ಏನ್ ಮಾಡ್ರಿ ಅಂದ್ರ ಭಯ ಪಡಿರಿ ಎಂಬುದಾಗಿ ದೇವ್ರ ವಾಕ್ಯ ಮಾತಾಡುವಂತ. ಅದಕ್ಕೋಸ್ಕರ ನಾವೆಲ್ಲರೂ ದೇವರಿಗೆ ಭಯಪಟ್ಟು ಜೀವಿಸುವಾಗ ನಮ್ಮ ಜೀವನದಲ್ಲಿ ಏನಾಗ್ತದಪ್ಪ ಅಂದ್ರ ಪವಿತ್ರತೆ ಬರ್ತದ. ಯೇಸುವನ್ನು ನಾವು ದೃಷ್ಟಿ ಇಟ್ಕೊಳ್ತಾ ನೋಡುವಾಗ, ಆತನ ಸ್ಟ್ಯಾಂಡರ್ಡ್ ನಾವು ಬದುಕಬೇಕಂತ ಹೇಳಿ ನಾವು ನಮ್ಮಲ್ಲಿ ಆಸೆ ಹುಟ್ಟುವಾಗ ಆಟೋಮೆಟಿಕ್ ದೇವ್ರ ಭಯ ನಮ್ಮ ಬಂದ್ ಏನ್ ಮಾಡ್ತಂದ್ರ ನಮ್ಮನ್ನ ಪವಿತ್ರತೆಗೆ ನಡೆಸುವಂತದಾಗಿರ್ತದ್ರಿ. ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡ್ಬೇಕಾದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ದೇವ್ರ ವಾಕ್ಯ ಹೇಳ್ತದ, ಆತನು ದೇವ ಭಕ್ತಿಯ ನಿಮಿತ್ತ ತನ್ನ ಪ್ರಾರ್ಥನೆಯನ್ನ ಕೇಳಲ್ಪಟ್ಟನು ಅಂತ ಇಬ್ರಿಯ 5ನೇ ಅಧ್ಯಾಯದಾಗ ಹೇಳ್ತದೆ. ಅಂದ್ರೆ ದೇವರು ಯೇಸು ಕ್ರಿಸ್ತನು ಕೂಡ ಯಾವಾಗ್ಲೂ ಏನ್ ಮಾಡ್ತಾ ಇದ್ದಾನ, ದೇವ್ರಿಗೆ ಭಯ ಪಡ್ತಾ ನನ್ನ ತಂದೆಗೆ ನಾ ವಿರೋಧ, ನನ್ನ ತಂದೆಗೆ ನಾ ಏನ್ ಮಾಡ್ಬೇಕು, ಸಲ್ಲತಕ್ಕಂತ ಗೌರವ ಸಲ್ಲಿಸಬೇಕು, ನನ್ನ ತಂದೆ ಚಿತ್ತದಂತೆ ನಾನು ನಡಿಬೇಕು, ನನ್ನ ತಂದೆ ಸ್ಟ್ಯಾಂಡರ್ಡ್ ನ ಬದುಕಬೇಕಂತ ಹೇಳಿ ಆತನು ಯಾವಾಗಲೂ ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದಾನೆ. ಇವತ್ತು ನಾವು ಕೂಡ ಅದೇ ರೀತಿಯಾಗಿ ಜೀವನ ಮಾಡಬೇಕಾಗಿದೆ. ಇನ್ನೆಷ್ಟು ದಿವಸ ಆಕ್ಟಿಂಗ್ ಲೈಫ್ ಜೀವನ ಮಾಡರಿ. ನಾವು ಜನರ ಮುಂದೆ ಚಂದ ಕಾಣ್ತೇವೆ, ದೇವ್ರ ಮುಂದೆ ಏನಾಗಿದೆ ಅಂದ್ರ ನಮ್ ಜೀವನ ಮನೆಯಾಗ ಹೆಂಡತಿ ಸರಿ ವಂಕಟಿಂಕ ಮಾತಾಡ್ತೇವೆ, ಚರ್ಚಿನ ಒಂದು ಪ್ರೈಸ್ ಲಾಡಂತೆ ದೇವ್ರ ಮುಂದೆ ಇದು ಮಾಡ್ತೇವೆ. ಚರ್ಚಿನ ನಾವು ಹೊರಗೆ ಹೋಗಿ ಗಲೀಜ್ ಮಾತಾಡ್ತೇವೆ, ಹುಡುಗಿಯರಿಗೆಲ್ಲ ಕೆಟ್ಟ ದೃಷ್ಟಿ ನೋಡ್ತೇವೆ, ಮತ್ತೆ ಚರ್ಚಿನ ಒಂದು ಪ್ರೈಸ್ ಲೋಡಕ್ಕ ಪ್ರೈಸ್ ಲೋಡೋಣ ಅಂತಂತೇವೆ. ಇದೆಲ್ಲ ನಮ್ ಜೀವನ ಆಕ್ಟಿಂಗ್ ಲೈಫ್ ಆಗಿ ಹೋಗಿದ್ರಿ. ನಮ್ಮಲ್ಲಿ ದೇವರ ಭಯ ಅಂತಕ್ಕಂಥದ್ದಿಲ್ಲ. ಜನರಿಗೆ ಮಾತ್ರ ನಾವು ಭಯ ಪಡ್ತಾ ಇದ್ದೇವೆ ಹೊರತು ದೇವರಿಗೆ ಭಯ ಪಡ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ದೇವ್ರ ವಾಕ್ಯ ನಮ್ಮೆಲ್ಲರಿಗೆ ಮಾತಾಡುವಂತದ್ದು ಏನಾಗಿದೆ ಅಂದ್ರ, ನಾನು ನೀನು ದೇವರಿಗೆ ಭಯ ಪಡುವಂತ ಅವಶ್ಯಕತೆ ಇದೆ. ಇವತ್ತು ನನ್ನ ಆತ್ಮಿಕತೆಯಲ್ಲಿ ಬೆಳೀತಾ ಇಲ್ಲ, ಇವತ್ತು ನನ್ನಲ್ಲಿ ಪರಿಶುದ್ಧತೆಯಲ್ಲಿ ನಾನು ಬೆಳೀತಾ ಇಲ್ಲ ಅಂದ್ರ ಇವತ್ತು ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ನಿಜವಾಗಿ ನಾನು ದೇವರಿಗೆ ಭಯ ಪಡ್ತಾ ಇದ್ದೇನಾ ಇಲ್ಲ? ಮನೆ ಪಪ್ಪ ಮಮ್ಮಿ ಇದ್ದಾಗ ಎಲ್ಲರೂ ಚಂದ ಇದು ಮಾಡ್ತೇವೆ, ಬೈಬಲ್ ಓದ್ತೇವೆ, ಎಲ್ಲ ಮಾಡ್ತೇವೆ. ಮಮ್ಮಿ ಜರ ಹೊರ ಹೋದ ತಕ್ಷಣ ಫೋನ್ ತೆಗೆದು ಮತ್ತೆ ಏನೇನೋ ಮಾಡ್ಲಿಕ್ಕೆ ಹೋಗ್ತಾ ಇರ್ತೇವಲ್ಲ. ಇಂಥ ಪರಿಸ್ಥಿತಿಗಳು ನಮ್ಮಲ್ಲಿ ಬಹಳ ನಾವು ಎದುರುಗೊಳ್ತಾ ಇದ್ದೇವೆ. ಇದೆಲ್ಲ ಏನ್ ಸೂಚಿಸ್ತದೆ ಅಂದ್ರ ನಾನು ದೇವರಿಗೆ ಭಯ ಪಡ್ತಾ ಇಲ್ಲ ಎಂಬುದಾಗಿ. ಯಾಕಂದ್ರೆ ದೇವರಿಗೆ ಭಯಪಡುವಂತ ವ್ಯಕ್ತಿತ್ವ ಒಂದಿರ್ತದ. ನನ್ನ ದೇವ್ರು ನನಗೆ ನೋಡ್ತಾ ಇದ್ದಾನ, ನನ್ನ ದೇವ್ರ ವಿರೋಧ ಒಂದ್ ಬಿನ ತಪ್ಪು ಮಾತಾಡಬಾರ್ದು, ನಾನು ಕೆಟ್ಟ ದೃಷ್ಟಿ ನೋಡಬಾರದು ಅಂತೇಳಿ ಯಾವಾಗಲೂ ಅವನು ಆಲೋಚನೆ ಮಾಡ್ತಾ ಇರ್ತಾನ್ರಿ. ಸೊ ಅದಕ್ಕೋಸ್ಕರ ನಾವೆಲ್ಲರಿಗೆ ದೇವರಿಗೆ ಕೇಳ್ಕೊಳ್ಳ್ರಿ. ದೇವ್ರು ವಾಕ್ಯ ಹೇಳ್ತದ, ನೀವು ಆತನಿಗೆ ತನಗೆ ಭಯ ಪಡುವುದನ್ನ ಕೇಳಿಕೊಳ್ಳಿರಿ, ಆತನು ತನ್ನ ಭಯವನ್ನು ನಿಮ್ಗೆ ಕಲಿಸ್ಕೊಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ಇವ ಲೋಕದಲ್ಲಿ, ಈ ಗಲೀಜಾದಂತ ಲೋಕದಲ್ಲಿ, ಅಪವಿತ್ರವಾದ ಲೋಕದಲ್ಲಿ ನಾವು ಶುದ್ಧರಾಗಿ ಜೀವಿಸಬೇಕಾಯ್ತು ಅಂದ್ರ, ಈ ಕತ್ತಲೆಯ ಲೋಕದಲ್ಲಿ ನಾವು ಬೆಳಕಿನವರಾಗಿ ಜೀವಿಸಬೇಕಾಯ್ತು ಅಂದ್ರ ನನ್ನಲ್ಲಿ ನಿನ್ನಲ್ಲಿ ದೇವರ ಭಯ ಬಹಳ ಬಹಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡಾರಪ್ಪ ಅಂದ್ರ ದೇವರಿಗೆ ಭಯಪಟ್ಟವರಾಗಿ, ಜನರನ್ನು ಮೆಚ್ಚಿಸ್ಲಿಕ್ಕಾಗಿ ಬದುಕದೆ ದೇವರನ್ನ ಮೆಚ್ಚಿಸುವಂತವರಾಗಿ, ದೇವರಿಗೆ ಭಯಪಟ್ಟವರಾಗಿ, ದೇವರ ಪರಿಶುದ್ಧ ಮಾರ್ಗದಲ್ಲಿ ಬದುಕುವವರಾಗಿ ನಾವು ಇರೋಣ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ದೇವರ ಭಯ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುವಂತದಾಗಿದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಅಂತ. ನಾವು ಜ್ಞಾನಿಗಳಾಗಿರ್ಬೇಕಾಯ್ತು. ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವನ ಮಾಡಬೇಕು, ನಾವು ಪರಿಶುದ್ಧವಾಗಿ ಯಾವ ರೀತಿಯಾಗಿ ಜೀವನ ಮಾಡಬೇಕು, ತಿಳುವಳಿಕೆ ನಮಗೆ ಬರ್ಬೇಕಾಯ್ತು ಅಂದ್ರ ನಾನು ನೀನು ದೇವರಿಗೆ ಭಯಪಡುವಂಥದ್ದು ಬಹಳ ಬಹಳ ಅವಶ್ಯಕತೆ ಇದೆ. ಆವಾಗ ಮಾತ್ರ ನಾವು ಬದುಕುವಂತ ತಿಳುವಳಿಕೆ, ಬದುಕುವಂತ ಜ್ಞಾನ ನಮಗೆ ಸಿಗ್ತದೆ. ಯಾವಾಗಂದ್ರ ಯೆಹೋವನಿಗೆ ಭಯ ಪಡುವಾಗ ಮಾತ್ರ.
ಸೊ ಅದಕ್ಕೋಸ್ಕರ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳಿರಿ. ನಾನು ನಿಜವಾಗಿ ದೇವರಿಗೆ ಭಯ ಪಡ್ತಾ ಇದ್ದೇನಾ, ದೇವರಿಗೆ ಮೆಚ್ಚಿಸ್ಬೇಕಂತ ಬದುಕ್ತಾ ಇದ್ದೇನಾ, ಅಥವಾ ಜನರಿಗೆ ಭಯಪಟ್ಟು ಜನರ ಮುಂದೆ ಒಳ್ಳೆಯವನಾಗ್ಲತ್ತೆ ಜನರ ಹೊರ ಹೋಯ್ತಳಿಕೆ ಮತ್ತೆ ಅವೇ ತಪ್ಪು ಕೆಲಸ ಮಾಡ್ತೇವೆ ಅಂದ್ರ ಇದೇ ಸಮಯವಾದ ನಾವು ದೇವರ ಕಡೆ ತಿರುಗಿಕೊಂಡು ನಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟು, ದೇವರೇ ನೀನು ಭಯ ಪಡುವಂತದನ್ನ ನನಗೆ ಕಲಿಸಿಕೊಡು ಎಂಬುದಾಗಿ ನಾವು ದೇವರನ್ನ ಕೇಳುವಾಗ ಖಂಡಿತ ದೇವರು ನಮ್ಮನ್ನ ತನ್ನ ಭಯದಿಂದ ತುಂಬಿಸಿ ಪವಿತ್ರತೆಯಲ್ಲಿ ಸಿದ್ಧರಾಗುವುದಕ್ಕೆ ನಮ್ಗೆ ಏನ್ ಮಾಡ್ತಾನಂದ್ರ ಸಹಾಯವನ್ನ ಮಾಡ್ತಾನೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಭಯವನ್ನ ಕೇಳಿಕೊಂಡು ಪವಿತ್ರವಾಗಿ ಜೀವನವನ್ನ ಮಾಡೋಣ. ಹೇಳಿದಂತ ವಾಕ್ಯವು ದೇವರು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ವಾಕ್ಯದಲ್ಲಿ ನಡೆಸಿದ ಸಹೋದರಿ ವಂದನೆಗಳು ಸಲ್ಲಿಸ್ತೇವೆ. ಸಮಯದಲ್ಲಿ ನಾವು ದೇವರಿಗೆ ಸಮರ್ಪಿಸುವ ಹಾಗೆ, ಕರ್ತನ ಪವಿತ್ರವಾದ ದೇಹ ಮತ್ತು ರಕ್ತದಲ್ಲಿ ನಾವು ಪಾಲುಗಾರಾಗುವ ಹಾಗೆ ನಮ್ಮ ದೇವರಿಗೆ ನಾವು ಸಮರ್ಪಿಸೋಣ. ನಾವೆಲ್ಲರೂ ಪ್ರಾರ್ಥಿಸೋಣ. ಹಾಲೆಲೂಯ. ಕರ್ತನೆ ವಂದನೆ ಸಲ್ಲಿಸುತ್ತೇನೆ ಅಪ್ಪ, ದೇವರಾತ್ಮನೆ ವಂದನೆ ಸಲ್ಲಿಸುತ್ತೇನೆ. ಕರ್ತನೆ, ಯೆಹೋವನ ಭಯವು ನಮ್ಮಲ್ಲಿ ಉಂಟಾಗುವ ಹಾಗೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಯೆಹೋವನ ಭಯವು ಪಾಪ ದ್ವೇಷವನ್ನು ಉಂಟು ಮಾಡುವುದು ಎಂಬುದಾಗಿ, ಹುಟ್ಟಿಸುವುದು ಎಂಬುದಾಗಿ ದೇವರೇ ಅಪ್ಪ, ನಿನ್ನ ಭಯದಿಂದ ಜೀವಿಸುವಂತೆ ಪ್ರತಿಯೊಬ್ಬರಲ್ಲಿ ದೇವರ ಭಯವನ್ನು ವೃದ್ಧಿಪಡಿಸು ದೇವರ ಸ್ತೋತ್ರ. ದೇವರ